ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಕರ್ನಾಟಕ ಧಮನಕ ಸ್ಯಾಂಡಲ್ವುಡ್ನಲ್ಲಿ ಬರಗಾಲದ ಟೈಮ್ನಲ್ಲಿ ಒಂದೊಳ್ಳೆ ಮಳೆ ಬಂದಂತಹ ಒಂದು ಉತ್ತಮವಾದಂತಹ ಸಿನಿಮಾ. ಯೋಗರಾಜ್ ಭಟ್ ಅವರ ನಿರ್ದೇಶನ, ಶಿವಣ್ಣ ಅವರ ಆಕ್ಟಿಂಗ್, ಅವರಿಬ್ಬರ ಕಾಂಬಿನೇಷನ್, ಅದರ ಜೊತೆಗೆ ನಿಶ್ವಿಕಾ ನಾಯ್ಡು, ಪ್ರಿಯಾ ಆನಂದ್, ಹಾಗೆಯೇ ಪ್ರಭುದೇವ ಅವರಂತಹ ಬಹುದೊಡ್ಡ ತಾರಾಗಣ. ಉತ್ತರ ಕರ್ನಾಟಕ ಭಾಗದ ಆ ಸ್ಲ್ಯಾಂಗ್, ಆ ಭಾಷೆ, ಅಲ್ಲಿನ ಸೊಗಡು, ಅಲ್ಲಿನ ಮಣ್ಣು, ಇದೆಲ್ಲದರ ಬಗ್ಗೆ ಬಹಳ ಅದ್ಭುತವಾಗಿ ಸಿನಿಮಾದಲ್ಲಿ ತೋರಿಸಲಾಗಿದೆ. ಈ ಸಿನಿಮಾನ ಶೂಟ್ ಮಾಡುವಂತಹ ಸಂದರ್ಭದಲ್ಲಿ ಆದಂತಹ ಘಟನೆಗಳು, ರಸವತ್ತಾದಂತಹ ಘಟನೆಗಳು, ಜೊತೆಗೆ ಜನ ಒಪ್ಪಿಕೊಳ್ತಾ ಇರೋದು ಯಾಕೆ ಕರ್ನಾಟಕ ಧಮನಕ ಸಿನಿಮಾನ, ಇದೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಇಡೀ ಚಿತ್ರತಂಡ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿದೆ. ಇದೇ ಹೊತ್ತಿನ ವಿಶೇಷ ಸೀಕ್ರೆಟ್ ಆಫ್ ಕರ್ನಾಟಕ ಧಮನಕ. ಕರ್ನಾಟಕ ಧಮನಕ ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ, ಚಿತ್ರ ರಿಲೀಸ್ ಆಗಿ ಬಹಳ ಅದ್ಭುತವಾಗಿ ಓಡ್ತಾ ಇದೆ. ಜನ ಬಹಳ ಪ್ರೀತಿಯಿಂದ ಹೋಗಿ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡ್ತಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿದ್ದಾರೆ. ಕರ್ನಾಟಕ ಧಮನಕ ಸಿನಿಮಾದ ಹೋಲ್ ಅಂಡ್ ಸೋಲ್ ಅವರ ಸುತ್ತಾನೆ ಈ ಕಥೆ ತಿರುಗುತ್ತೆ. ಬಹಳ ಅದ್ಭುತವಾಗಿ ಮುಂದಿನ ಹಂತಗಳಲ್ಲಿ ಅವರ ಹತ್ರ ಮಾತನಾಡಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಹಾಗೆಯೇ ನಿಶ್ವಿಕಾ ನಾಯ್ಡು ಅವರಿದ್ದಾರೆ, ಕನ್ನಡದ ಪ್ರತಿಭಾವಂತ ನಟಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಯೋಗರಾಜ್ ಭಟ್ರಿಗೆ ಸಾಷ್ಟಾಂಗ ನಮಸ್ಕಾರ ಸರ್. ನಮಸ್ಕಾರ. ಈ 3 ಜನನು ಮಾತನಾಡಿಸ್ತಾ ಹೋಗ್ತೀನಿ, ಬಟ್ ಅದಕ್ಕೂ ಮೊದಲು ಎಲ್ಲ ಒಂದ್ಸಲ ಕೈ ಹಿಂಗ್ ಮಾಡಿ. ಮೊದಲನೇದಾಗಿ ಶಿವಣ್ಣ. ಓಕೆ, ಯಾರು ಹಿಂಗ್ ಹಿಡ್ದಿಲ್ವಲ್ಲ, ಸ್ವಲ್ಪ ಅನುಮಾನ ಇತ್ತು. ಯಾರಾದ್ರೂ ಹಿಂಗ್ ಹಿಡ್ದಿದ್ದೀರಾ ಅಂದ್ರೆ ಸತ್ಯ ಬರ್ತಾ ಇದೆಯಾ ಸುಳ್ಳು ಬರ್ತಾ ಇದೆಯೋ ಅಂತ. ಸರ್, ನಿಮ್ಮನ್ನೆಲ್ಲರನ್ನು ಮಾತನಾಡಿಸ್ತೀನಿ, ಬಟ್ ಅದಕ್ಕೂ ಮೊದಲು ಜನ ಮಾತನಾಡಿದ್ದಾರೆ ಸರ್. ಸಿನಿಮಾ ನೋಡಿ, ಅದನ್ನ ನೋಡ್ಕೊಂಬರೋಣ. ಸೂಪರ್ ಬ್ಲಾಕ್ ಬಸ್ಟರ್, ತುಂಬಾ ಚೆನ್ನಾಗಿದೆ. ಶಿವಣ್ಣ ಮತ್ತೆ ಪ್ರಭುದೇವ ಕಾಂಬಿನೇಷನ್ ಚೆನ್ನಾಗಿದೆ. ಸೂಪರ್ ಆಗಿದೆ. ಒಳ್ಳೆ ಸಬ್ಜೆಕ್ಟ್, ತುಂಬಾ ಚೆನ್ನಾಗಿದೆ. ಫಿಲಮ್ ಬಹಳ ಚೆನ್ನಾಗಿದೆ. 100 ದಿವಸ ನೋಡ್ಬೋದು. ಎಲ್ಲ ರೀತಿ ಜನಕ್ಕೂ ಲೈಕ್ ಆಗುತ್ತೆ. ಎರಡು ವಿಷಯ ಈ ಫಿಲಮ್ ಬಗ್ಗೆ ಹೇಳ್ಬೇಕು. ಕರ್ನಾಟಕ ಧಮನಕ ಒಂದು ಸ್ಟೋರಿ ಏನಂದ್ರೆ, ಈ ಸ್ಟೋರಿ ಎಲ್ಲರೂ ಹೇಳಿದಾಗ 2 ನರಿಗಳ ಸ್ಟೋರಿ, ಆ ಕಥೆನೇ ಇಟ್ಕೊಂಡು ಹೇಳಿದ್ದು ಅಂತ ಹೇಳ್ಬಿಟ್ಟು. ಆ ನರಿಗಳು ಯಾವ ತರ ಮಾಡ್ತಾರೆ, ನರಿ ಅಂತಂದ್ರೆ ಹೇಳ್ತು ನರಿ ಬುದ್ಧಿ ಅಂತ ಹೇಳ್ಬಿಟ್ಟು. ಆ ನರಿ ಬುದ್ಧಿ ಕರೆಕ್ಟ್ ಆಗಿ ಆಯ್ತು ಅಂತಂದ್ರೆ ಮನುಷ್ಯಗಿಂತ ಸೂಪರ್ ಒಂದು. ಆಮೇಲೆ ಇನ್ನೊಂದು ಎಷ್ಟೋ ಜನ ಏನಾಗ್ಬಿಟ್ಟೈತೆ, ಹಳ್ಳಿಯಿಂದ ಸಿಟಿಗೆ ಬರೋದೊಂದು ಫ್ಯಾಷನ್ ಅಂತ ಆಗ್ಬಿಟ್ಟಿದೆ. ಸ್ವಂತ ತಂದೆ ತಾಯಿನೆಲ್ಲ ಬಿಟ್ಬಿಟ್ಟು ಇಲ್ಲಿ 5,000 6,000ಕ್ಕೆ ಅಂತ ದುಡಿತಾ ಇರ್ತಾರೆ. ಯಾವ ಕೆಲಸ ಅಂತ ಅವ್ರಿಗೂ ಗೊತ್ತಿರಲ್ಲ, ಕ್ಲಾರಿಟಿ ಇರಲ್ಲ. ಆದ್ರೆ ಅವರ ಊರಿಗೆ ಹೋದ್ರೆ ಬಂಗಾರವನ್ನು ಅವರು ಊರಲ್ಲೇ ತೆಗಿಬಹುದು ಅಂತ ಈ ಫಿಲ್ಮಲ್ಲಿ ಯೋಗರಾಜ್ ಭಟ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಪ್ರೊಡ್ಯೂಸರ್ಗೊಂದು ಆಕ್ಟ್, ಈ ತರ ಒಳ್ಳೊಳ್ಳೆ ಫಿಲಮ್ ಕೊಡ್ತಾ ಇದ್ದಾರೆ ಸರ್. ಇನ್ನೂ ತುಂಬಾ ಫಿಲಮ್ ಕೊಡಿ. ಜೈ ಕರ್ನಾಟಕ. ರೈಟ್ ಶಿವಣ್ಣ, ಜನ ಮಾತನಾಡಿದ್ದನ್ನ ನೋಡಿದ್ರಿ. ನಾನು ಬರ್ತಾ ಒಂದು ಮೀಮ್ಸ್ ನೋಡಿದೆ, ಲಾಂಗ್ ಹಿಡಿಯೋ ಶಿವಣ್ಣನ ಕೈಲಿ ಲಾಂಗ್ ಡೈಲಾಗ್ ಹೊಡ್ಸಕ್ಕೆ ಭಟ್ರಿಂದ ಮಾತ್ರ ಸಾಧ್ಯ ಅಂತೇಳಿ. ಏನು ಹೇಳ್ತೀರಿ? ಜನ ಒಪ್ಕೊಂಡಿದ್ದಾರೆ ಸಿನಿಮಾನ. ಐ ಥಿಂಕ್ ನನಗೆ ಫಸ್ಟ್ ಆಫ್ ಆಲ್ ಈ ಕಂಟೆಂಟ್ ಮಾಡಬೇಕಾದ್ರೆ ಒಂದು ಭಯನೂ ಇತ್ತು. ಯಾಕಂದರೆ ಏನಾಗುತ್ತೆ ಅಂದ್ರೆ ಹೆಂಗೆ ಕನೆಕ್ಟ್ ಆಗ್ತಾರೆ ಸಬ್ಜೆಕ್ಟ್ಗೆ. ಯಾಕಂದ್ರೆ ಇಡೀ ಸಿನಿಮಾ ಕಾಮಿಡಿ ಹೇಳ್ತಾ ಬಂದು ಸಡನ್ನಾಗಿ ಅವ್ರ ಪರಿವರ್ತನೆ ಇದೆಯಲ್ಲ, ಆ ಪರಿವರ್ತನೆ ಒಂದೊಂದು ಸತಿ ಏನಾಗುತ್ತೆ, ಇಟ್ಸ್ ವೆರಿ ಹಾರ್ಡ್ ಟು ಟೇಕ್ ಇಟ್. ಕಥೆನ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ನೋಡ್ತಾರೆ. ಕಾಮಿಡಿ ಜೊತೆಲಿ ಏನು ಕಂಟೆಂಟ್ ಇದೆ ಅಂತ ಕಾನ್ಸಂಟ್ರೇಟ್ ಮಾಡಿ ನೋಡಿಬಿಟ್ರೆ ಉತ್ತಮ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಬರೀ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಕಷ್ಟ. ಬಟ್ ಲಾಸ್ಟ್ಲಿ ಅವ್ರು ಏನು ಹೇಳ್ತಾರೆ, ಒಬ್ಬೊಬ್ರು ಕಮೆಂಟ್ ನೋಡಿದಾಗ ನಾವು ಊರು ಬಿಟ್ಟು ಒಂದು ಪಾಯಿಂಟ್ ಆಫ್ ವ್ಯೂಲಿ ನೀರಿನ ಸಮಸ್ಯೆ, ಆ ನೀರು ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಆ್ಯಂಡ್ ಆ ಊರು ಬಿಟ್ಟು ಬರೋದು. ಯಾಕಂದ್ರೆ ಊರು ಬಿಟ್ಟು ಬರೋದು ಒಂದು ಫ್ಯಾಷನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಬಂದು ಏನು ಬೇಕಾದ್ರೆ ಸಂಪಾದನೆ ಮಾಡ್ಬೋದು ಅಂತ. ಬಟ್ ಎಷ್ಟು ಕಷ್ಟ ಇದೆ ಜೀವನ ಅದನ್ನು ಅರ್ಥಕೊಂಡು ಒಬ್ಬ ಹೇಳ್ದ. ಅದು ನನಗೆ ಭಾಳ ಖುಷಿ. ಯಾಕಂದರೆ ಇದು ಅವ್ರ ಪ್ರಕಾರ ಫಿಲ್ಮ್ ನೋಡ್ಬೇಕಾದ್ರೆ ಯಾತಿಗೋಸ್ಕರ ನೋಡ್ತೀನಿ ಅನ್ನೋದನ್ನ ಭಾವನೆ ಬಂದ್ಬಿಡ್ತು ಅಂದರೆ ಐ ಥಿಂಕ್ ಎಲ್ಲ ಸಿನಿಮಾಗಳು ಉತ್ತಮವಾಗಿ ಹೋಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಏನು ನೆನ್ನೆ ನನ್ನ ಸದಾನಂದ ಅವರು ಅಂತ ನಮ್ಮ ತುಂಬ ಹಳೆ ಸ್ನೇಹಿತರು, ಅವ್ರ ಮಕ್ಕಳು ಆಮೇಲೆ ಪಿಕ್ಚರ್ಗಳು ಬಂದಿದ್ದಾರೆ. ಪಿಕ್ಚರ್ ನೋಡ್ಬಿಟ್ಟು ಬಂದು ನೈಟ್ ಬೆಳಗ್ಗೆ ಬಂದ್ಬಿಟ್ಟು ಅವ್ರ ತಾಯಿ ಏನೋ ಅಡುಗೆ ಮಾಡೋಕ್ಕೆ ನೀರು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆವಾಗ ಚಿಕ್ಕ ಮಗು ಇಷ್ಟೇ, ಐ ಥಿಂಕ್ ಶಿ ಈಸ್ ಅಬೌಟ್ 4 years or something. She went and stopped the water and said, ಅಮ್ಮ ನಿಂಗೆ ಶಿವಣ್ಣಮ್ಮ ಏನು ಹೇಳ್ತು, ನೀರು ವೇಸ್ಟ್ ಮಾಡಿ. ನನಗೆ ಕೇಳ್ಬಿಟ್ಟು ಐ ಥಿಂಕ್ ಅದು ಏನು ಬುದ್ಧಿ ಇರಬೇಕಾ ಮಗುಗೆ. ದಿಸ್ ಥಿಂಗ್ಸ್ ಹ್ಯಾಪನ್ ಅಂದಾಗ ಏನಾಗುತ್ತೆ, ಒಬ್ಬ ಆಯ್ತು, ಇದು ಒಬ್ಬರಿಂದ ಏನಾಗುತ್ತೆ 100 ಆಗುತ್ತೆ, 100ರಿಂದ 1000 ಆಗುತ್ತೆ, 1000ರಿಂದ ಲಕ್ಷ, ಲಕ್ಷದಿಂದ ಕೋಟಿ ಆಗುತ್ತೆ. ಸೊ ಸಿನಿಮಾ ಹೆಂಗೆ ರೀಚ್ ಆಗುತ್ತೆ ಅಂದರೆ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹೋದಾಗ ಅವ್ರಿಗೆ ನೋಡಿ ಹೌದಾ ಈ ಹೌದಾನ ಮಾತುಗಳೇ ಹೋಗ್ಬೇಕು. ಎಕ್ಸಾಕ್ಟ್ಲಿ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಇವತ್ತು ಕರ್ನಾಟಕ ಜನತೆ ಎಷ್ಟು ಮಟ್ಟಿಗೆ ವಿಮರ್ಶನೆ ಮಾಡ್ತಾರೆ ಅಂದರೆ, ನಾವು ಮೀಡಿಯಾದವ್ರು ಮಾತ್ರ ವಿಮರ್ಶನೆ ಮಾಡೋದಲ್ಲ, ಬೆಟರ್ ವಿಮರ್ಶಕರಂದರೆ ನಾವು ನಮ್ಮ ಅಭಿಮಾನಿ ದೇವರುಗಳಂತ ಹೇಳ್ಬೋದು.
ಅದಕ್ಕೆ ಅಪ್ಪಾಜಿಗೆ ಯಾವ ಇದು ಬಾಯಿಂದ ಹೇಳಿದ್ರು ದೇವರು ಅಂತ 100% ಅಭಿಮಾನಿಗಳು ದೇವರೇನು. ಎಕ್ಸಾಕ್ಟ್ಲಿ. 294 ತಾಲೂಕುಗಳಲ್ಲಿ ಕರ್ನಾಟಕದಲ್ಲಿ ಈಗ ಬರ ಇದೆ ಸರ್, ನೀರಿನ ಸಮಸ್ಯೆ ಇದೆ. ಆ ಬ್ಯಾಕ್ ಡ್ರಾಪ್ನಲ್ಲಿ ಅದೇ ಟೈಮ್ನಲ್ಲಿ ಬಂದಿರುವಂತಹ ಸಿನಿಮಾ ಜನರಿಗೆ ಬಹಳ ಹತ್ತಿರ ಆಗ್ತಾ ಇದೆ. ಅಯ್ಯೋ ನಮ್ಮ ಸಮಸ್ಯೆ ಟಿವಿನಲ್ಲಿ ಕಾಣಿಸ್ತಾ ಇದೆ, ನಮ್ಮ ಸಮಸ್ಯೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಂತ ಜನ ಹೇಳ್ತಿದ್ದಾರೆ. ಚಿತ್ರದ ಕ್ಯಾಪ್ಟನ್ ಆಗಿರುವಂತಹ, ಸಾರಥಿ ಆಗಿರುವಂತಹ ಯೋಗರಾಜ್ ಭಟ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್. ನಿಮ್ಮ ಹಲವು ಸಿನಿಮಾಗಳನ್ನ ನೋಡಿದ್ದೀವಿ. ಮಳೆ, ಹಸಿರು, ಆ ತಂಗಾಳಿ, ಈ ಒಂದು ಇದರಲ್ಲೇ ನಿಮ್ಮ ಸಿನಿಮಾಗಳನ್ನ ನೋಡ್ತಾ ಇದ್ದಿದ್ದು. ಹಾ, ಆ ಥರದ್ದು ನೋಡ್ತಾ ಇದ್ವಿ. ಒಂದು ಅನಿಮಲ್ ಇರುತ್ತಲ್ಲ, ಹಾ, ಯಾವುದೋ ಒಂದು ಪ್ರಾಣಿ ಅಂತ ಇದ್ದೇ ಇರುತ್ತೆ. ಬಟ್ ಏಕಾಏಕಿ ಬರದ ನಾಡಿಗೆ ಹೋಗ್ಬಿಟ್ರಿ, ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ರಿ, ಈ ಶಿಫ್ಟ್ ಯಾಕೆ ಅಂತ ಹೇಳಿ? ಹಸ್ರಲ್ವಾ, ಮಳೆ ಬರ್ಲಿಲ್ಲ ಅಂದ್ರೆ ಅದೇ ತರ ಕಾಣುತ್ತೆ ನಿಮ್ಗೆ, ಎಲ್ಲ ಬರಡು ಪ್ರಾಣಿ ಇದಾವಲ್ಲ, 2 ನರಿ ಇದಾವೆ. 2 ನರಿ ಇದಾವೆ. ಆಮೇಲೆ ಎಂಡಲ್ಲಿ ಮಳೆನೂ ಬರುತ್ತೆ. ಹೌದು. ಹಂಗಾಗಿ ಹೋಗಿದ್ರೆ ಕಂಟಿನ್ಯೂಷನ್ ಫುಲ್ ಹಸ್ರು ಇರುತ್ತೆ. ಫಸ್ಟ್ ಟೈಟಲ್ ಅನೌನ್ಸ್ ಆದಾಗ, ಟೈಟಲ್ ಹೇಳಿದಾಗ ಕರಟಕ ದಮನಕ, ಇದು ಯಾವತ್ತು ಕೇಳದೇ ಇರೋಂಥ ಶಬ್ದ ಅಲ್ಲ. ಏನಿದು ಅಂತ ತಲೆಗೆ ಹುಳ ಬಿಟ್ಟಂಗೆ ಆಯ್ತು. ಎಕ್ಸ್ಪ್ಲೇನ್ ಮಾಡೋದೆ ಸರ್, ಯಾಕೆ ಅದೇ ಟೈಟಲ್ನ ನೀವು ಇಟ್ರಿ ಅಂತ ಹೇಳಿ? ಅಂದರೆ ಇಬ್ಬರು ಕಳ್ಳರು, ಡಬಲ್ ಬ್ಯಾರಲ್ಲು, ಶಿವಪ್ರಭು, ಈ ಥರದ್ದೆಲ್ಲ ಸುಮಾರು ಟೈಟ್ಲ್ಗಳು ಹೇಳಿದ್ವಿ ಶಿವಣ್ಣ ಸರ್ಗೆ ಮತ್ತು ಪ್ರಭು ಸರ್ಗೆ. ಇದು ಏನು ಮಾಮೂಲಿ ಕಂಟೆಂಟ್ ನೋಡಿದರೆ ತುಂಬ ಬೇರೆ ಲೆವೆಲ್ಗೆ ನಾವು ಬರ್ಕೊಂಡಿದ್ದೀರಿ, ಜರ ಹಟ್ಕೆ ಏನೋ ಹೇಳಿ ಅಂತಿದ್ರು. ಶೂಟಿಂಗು ಫಸ್ಟ್ ಶೆಡ್ಯೂಲ್ ಪ್ಯಾಕಪ್ ಆಗೋ ಟೈಮಲ್ಲಿ ಒಂದು ಕೈಯಲ್ಲಿ ಬರ್ಕೊಂಡು ಹೋದೆ. ನಾನು, ಶಿವಣ್ಣ ಸರ್, ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಇಬ್ಬರು ಶಿಷ್ಯಂದ್ರು ಅಂದರೂ ತಪ್ಪಿಲ್ಲ, KP ನಾಗಿ ಅಂತ. ಅವರಿಗೆ ಒಂದು ದಿವಸ ಹೇಳಿದ್ದೆ ಅದನ್ನ, ಕರ್ನಾಟಕ ದಮನ ಥರ ಇವರಿಬ್ರು ಅಂತ. ನನ್ನ ಜೊತೆಗಾರ ರವಿ ಕಿರಣ್ ಕಥೆಗಾರರು, ಇದನ್ನೇ ಇಡ್ಬೋದು ನೋಡಿ ಟೈಟ್ಲ್ ಅಂತ ಹೇಳಿದ್ರು ನನಗೆ. ನಾನು ಬಂದು ಹೇಳಿದೆ, ಇಮ್ಮಿಡಿಯೇಟ್ ಓಕೆ ಮಾಡಿದರು. ಫಸ್ಟು ಶಿವಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು. ಅದೇನು ಅಂತ ಕೇಳಿದ್ರೆ, 2 ಗುಳ್ಳೆ ನರಿ, ಕುತಂತ್ರಿ ಬುದ್ಧಿ, ನಾವು ಫ್ರಾಡ್ಗಳಲ್ವಾ, ಇಟ್ಬಿಡಿ ಅದು. ಸೊ ಯೋಚನೆ ಬರೋದು ದೊಡ್ಡದಲ್ಲ, ಅದನ್ನು ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡೋದು ತುಂಬ ದೊಡ್ಡದು. ಇಲ್ಲಾಂದರೆ ಸುಮಾರು ಒಳ್ಳೊಳ್ಳೆ ಟೈಟ್ಲ್ಗಳು ಸತ್ತೋಗ್ಬಿಡ್ತವೆ, ನಾವು ಆಚೆ ಹೇಳೋಕೆ ಆಗೋದಿಲ್ಲ. ಅದು ತುಂಬ ಸೂಕ್ತವಾದ್ದು. 2 ಫ್ರಾಡ್ಗಳು, 2 ಕಳ್ಳರಿಗೆ ಕರಟಕ ದಮನಕ. ಶಿವಣ್ಣ ಸರ್ ಕರಟಕ, ದಮನಕ ಪ್ರಭು ಸರ್. ಕರಟಕನಾಗಿ ಶಿವಣ್ಣನ ಆಯ್ಕೆ ಮಾಡ್ಕೊಂಡ್ರಿ, ಬಟ್ ದಮನಕನಾಗಿ ಪ್ರಭು ಸರ್ನೇ ಆಯ್ಕೆ ಮಾಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ಯಾಕೆ ಸೂಟ್ ಆಗ್ತಾರೆ ಅನ್ನಿಸ್ತು ನಿಮಗೆ? ಒಂದು ನೃತ್ಯ ಎಕ್ಸ್ಪೀರಿಯನ್ಸು, 100 ಸಿನಿಮಾ ಮಾಡಿರೋ ಎನರ್ಜಿ, ಮತ್ತು ಎಂಟೈರ್ ಸ್ಟೇಟಿಗೆ ಎನರ್ಜಿಯ ಬ್ರ್ಯಾಂಡ್ ಅಂಬಾಸಡರು ಶಿವಣ್ಣ ಸರೇ. ನೋ ಡೌಟ್. ಅದು ಸಮತೂಗಬೇಕು ತಕ್ಕಡಿ, ಆಮೇಲೆ ಒಳ್ಳೆತನದಲ್ಲಿ ಸಮತೂಗಬೇಕು, ದೋಸ್ತಿಲಿ, ಸಹೃದಯತೆಯಲ್ಲಿ ಎಲ್ಲದೂ ಸಮತೂಗಬೇಕು, ಜೊತೆಗೆ ಒಂದು ಕನ್ನಡತನನೂ ಬೇಕು. ಸೊ ಚಾಮರಾಜನಗರ ಬ್ರ್ಯಾಂಡು ಪ್ರಭು ಸರು, ಮೂಗೂರವರು, ಅಚ್ಚ ಕನ್ನಡಿಗರು. ಅವರು 100 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ, ಕೆಲಸ ಮಾಡಿದ್ದಾರೆ, ನ್ಯಾಷನಲ್ ಲೆವೆಲಲ್ಲಿ ನೃತ್ಯಕ್ಕೆ ಫೇಮಸ್ಸು. ಆ್ಯಂಡ್ ಶಿವಣ್ಣ ಸರು ಅಷ್ಟೇ, ನನ್ನ ನೃತ್ಯ ತುಂಬ ಅಂದರೆ ತುಂಬ ಇಷ್ಟ ಅವರಿಗೆ. ಈಗ ಸುಮ್ಮನೆ ಕೂತಿರ್ತಾರೆ, ನೃತ್ಯದ ಬಗ್ಗೆ ಏನಾದ್ರು ಮಾತಾಡಿ ಅಥವಾ ಕುಣೀರಿ ಅಂದರೆ ಕುಣಿಯೋಕ್ಕೆ ಶುರು ಮಾಡಿಬಿಡ್ತಾರೆ, ಅಷ್ಟು ಇಷ್ಟ ಅವರಿಗೆ. ಸೊ ಆ ಎನರ್ಜಿ ಮ್ಯಾಚಿಂಗ್ ಪ್ರೊಸೆಸ್ಸಲ್ಲಿ ಅದು ಇಮ್ಮಿಡಿಯೇಟು ಓಕೆ ಆಯಿತು. ಅವರು ತುಂಬ ಖುಷಿಯಿಂದ ಬಂದ್ಬಿಟ್ಟು ಆ್ಯಕ್ಟ್ ಮಾಡಿ, ಶಿವಣ್ಣ ಸರ್ ಒಂದು ಸತಿ ನನ್ನ ಒಳ್ಳೆ ಹುಡುಗ ಅಂದರೂ ಸಾಕು ಅನ್ನೋ ಒಂದು ಸಹೃದಯತೆ ಮೆರೆದ್ರು. ಅವರಿಬ್ಬರು ದೋಸ್ತಿನೇ ಇವತ್ತು ನಮ್ಮ ಈ ಸಕ್ಸಸ್ಸಿಗೆ ಕಾರಣ. ಇಷ್ಟು ದೊಡ್ಡ ಸಕ್ಸಸ್ ಆಗೋದಕ್ಕೆ ಅದೊಂಥರ ತೆಂಡೂಲ್ಕರ್ ಸೆಹವಾಗ್ ಜೋಡಿ ಇತ್ತು ಗೊತ್ತಾಗ. ಬಾರ್ಸಾಕ್ತಾ ಇರ್ತಾರೆ, ತೆಂಡೂಲ್ಕರ್ ಸಮಾಧಾನ ಮಾಡ್ತಾನೆ ಇರ್ತಾರೆ, ನೋಡ್ಕೊಂಡಾಡು. ಅದು ಆ ಕೆಮಿಸ್ಟ್ರಿ ವರ್ಕ್ ಆಗಲಿ ಅಂದರೆ, ಈ ಹುಡುಗಿ ಕೆಮಿಸ್ಟ್ರಿ ಅದು ಆಟೋಮೆಟಿಕಲಿ ವರ್ಕ್ ಆಗ್ಬಿಡುತ್ತೆ. ಇಬ್ರು ಅಕ್ಕಪಕ್ಕ ತಂದ್ರೆ ಸಾಕು ವರ್ಕ್ ಆಗ್ಬಿಡುತ್ತೆ, ಅದು ಪ್ರಕೃತಿ ಮಾಡಿರೋದು. ಇಬ್ರು ದೋಸ್ತಿ ಕೆಮಿಸ್ಟ್ರಿ ತುಂಬ ಕಷ್ಟ ರೀ ಇದು. ಒಬ್ಬ ಯಾವತ್ತಿಂದನೂ ಪರಿಚಿತ ಇರ್ಬೇಕು. ರೊಮ್ಯಾಂಟಿಕ್ ಅಂದ್ರೆ ಹೀರೋಯಿನ್ ಬಂದ ತಕ್ಷಣ ಕೆಮಿಸ್ಟ್ರಿ ಹಂಗಲ್ಲ. ಏನ್ ಅದ್ರ ಭಾವನೆ ಏನು ಅದು ಅರ್ಥ ಮಾಡ್ಕೋಬೇಕು. ನೀವು ಬರೀ ಬೇರೆ ಭಾವನೆಯಲ್ಲಿ ಯೋಚನೆ ಮಾಡೋದು ತಪ್ಪಾಗುತ್ತೆ. ನೀವು ರೊಮ್ಯಾಂಟಿಕ್ ಅಂದ ತಕ್ಷಣ ವೈ ಯು ಥಿಂಕ್ ಓನ್ಲಿ ದಟ್? See, romance has got lot of values. Also you can have romance. Lot of values are there. Oh my God. Sir, ನೀವು ಯಾವಾಗಲೂ ಅವ್ರನ್ನ ಕರಿತೀರಾ? ಅಪ್ಪಾಜಿ ನೋಡಿದ್ದೀರಾ? ಅಪ್ಪಾಜಿ ಪಿಕ್ಚರ್ಗಳನ್ನ ಅಪ್ಪಾಜಿ ಬರೀ ಕಣ್ಣಲ್ಲೇ ತೋರಿಸ್ತೀರಾ ಪ್ರೀತಿನ. ಬರೀ ಆ ಕಣ್ಣಲ್ಲಿ ನೋಡ್ತಾ ಇದ್ರೆ ಓ ಮೈ ಗಾಡ್ ಅನ್ಬೇಕು. ಪ್ರಣಯ ಸರ್, ಅದು ಪ್ರಾಣ. ಏನಂದ್ರು ಏನೇ ಹೆಸರಿಟ್ಟಿದ್ದಾರೆ ಅಂದ್ರೆ, ಸರ್ ಯಾವಾಗಲೂ ಇವ್ರನ್ನ ಅಂತ ಕರಿತಾ ಇರ್ತೀರಲ್ಲ, ಅದಕ್ಕೆ ಈ ಥಾಟು ಹಂಗೆ ಇದೆ ಅಂತ. ಪೋಲಿಮ್ಯಾನ್ ಅಂದ್ರೆ ಪೋಲಿಮ್ಯಾನ್. ಅದು ನೀವು ನಾಮಕರಣ ಮಾಡಿರೋದು ಯೋಗರಾಜ್ ಭಟ್ರಿಗೆ. ಅವಿರೋಧವಾಗಿ ಆಯ್ಕೆ ಆಯ್ತು ಅದು ಟೈಟ್ಲು. ಸರ್ ಪ್ರೈಮ್ ಮಿನಿಸ್ಟರ್, ಪ್ರಧಾನ ಮಂತ್ರಿಗಳದ್ದು ಇದು ಪೋಲಿಮ್ಯಾನ್.
ನೀವು ಅದನ್ನ ಪೂರ್ಣ ಹೃದಯದಿಂದ ಒಪ್ಕೊಳ್ತಾ ಇದ್ದೀರಿ. ನಾವು ಹೆಮ್ಮೆಯಿಂದ ಸ್ವೀಕರಿಸ್ಬೇಕು, ಅಣ್ಣ ಕೊಟ್ಟಿದ್ದು. ಓಕೆ, ಯಾಕಂದ್ರೆ ಅವ್ರು ಬಿಟ್ಟು ಸುಮಾರು ಪದವಿಗಳನ್ನೇ ನಾವು ಆಯ್ಕೋಬೇಕು. ಅಂದ್ರೆ ಅವ್ರು ಆ ಟೈಟಲ್ ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಹಿಂದೆ ತುಂಬಾ ನಿಜಾಂಶಗಳಿವೆ ಅಂತ ತಗೊಂತಾ ಇದಾರಂತೆ. ಅವ್ರು ನಿಮ್ಮನ್ನ ಸಿಗಾಡ್ತಾ ಇದಾರೆ. ಊರಿ ರಾಜಮಾರ್ಗ ಹಾಕೊಟ್ಟವರೇ ದೊಡ್ಡವರಲ್ವಾ? ಓಕೆ, ನಾನು ಆಕ್ಚುಲಿ ನಾ PM ಅಲ್ಲ, ನಾನು MM, ಮಿಸ್ಚಿವಸ್ ಮ್ಯಾನ್. ನಾಟಿ ಮಿಸ್ಚಿವಸ್ MM. ನೋಡ್ರಿ. ಸರಿ ಸರ್, ಓಕೆ ಸರ್. ನಿಶ್ವಿಕಾ ಅವ್ರ ಹತ್ರ ಬರೋಣ. ಕಂಪ್ಲೀಟ್ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್, ನಿಮ್ಮ ನಟನೆ ಎಕ್ಸಲೆಂಟ್, ನಿಮ್ಮ ಡ್ಯಾನ್ಸ್ ಅದ್ಭುತವಾಗಿತ್ತು. ಎಷ್ಟು ಕಷ್ಟ ಆಯ್ತು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಅಲ್ಲಿನ ಸ್ಲ್ಯಾಂಗ್ ಅಂತ ಹೇಳಿ? ಆ್ಯಕ್ಚುಲಿ ತುಂಬ ಡಿಫಿಕಲ್ಟ್. ಕನ್ನಡ ಅಂದರೆ ಸಿಟಿನಲ್ಲಿ ಮಾತಾಡೋ ಭಾಷೆ ತುಂಬ ಮಿಕ್ಸ್ಡ್ ಆಗಿರುತ್ತೆ. ಅರ್ಧ ನಾವು ಇಂಗ್ಲೀಷಲ್ಲೇ ಪದಗಳನ್ನ ಉಪಯೋಗಿಸ್ತೀವಿ. ಬಟ್ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾವು ಭಾಷೆನ ಮಾತಾಡಬೇಕಾದ್ರೆ ಸರ್ ಹೇಳ್ತಿದ್ರು, ಒಂಚೂರು ಆ ಕಡೆ ಈ ಕಡೆ ಹೋದರೆ ಮೀನಿಂಗೇ ಬೇರೆ ಆಗಿಬಿಡುತ್ತೆ. ಸೊ ಯು ಹ್ಯಾವ್ ಟು ಸೇ ಇಟ್ ದ ವೇ ಇಟ್ ಸಪೋಸ್ ಟು ಬಿ ಸೆಡ್ ಓನ್ಲಿ. ಸೊ ಸಿನಿಮಾ ನಾವು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ಸುಲಭ ಅನಿಸ್ತಿತ್ತು, ಬಿಕಾಸ್ ಸ್ಪಷ್ಟತೆ ಅದೆಲ್ಲ ನಮಗೆ ಅಲ್ಲಿ ಗೊತ್ತಾಗಲ್ಲ ಅಷ್ಟು. ಬಟ್ ನಾವು ಡಬ್ಬಿಂಗ್ ಮಾಡಬೇಕಾದ್ರೆ ಆ ಕ್ಲಾರಿಟಿ ಬೇಕು ಅಂತ ನಾವು ಯಾವಾಗ ಕೂತ್ಕೊಂಡು ಆವಾಗ 2 days ನಾವು ಫಸ್ಟು ಡಬ್ಬಿಂಗ್ ಮಾಡಿದೆಲ್ಲ ಆ್ಯಕ್ಚುಲಿ ವೇಸ್ಟ್ ಆಯಿತು. 2 days ಬರೀ ರಿಹರ್ಸ್ ಮಾಡ್ದಂಗೆ ಆಯಿತು. ಅದಾದಮೇಲೆ ವಿ ಸ್ಟಾರ್ಟೆಡ್ ಡಬ್ಬಿಂಗ್, ಬಿಕಾಸ್ ಸರ್ ಹೇಳಿದ್ರು, ನೀವು ನಿಮ್ಮ ವಾಯ್ಸು ಅದಕ್ಕೆ ಮ್ಯಾಚ್ ಆಗಿಲ್ಲ ಅಥವಾ ಜನಕ್ಕೆ ನೀವು ಆ ಭಾಷೆದವಳು ಅಂತ ಅನಿಸಿಲ್ಲ ಅಂದರೆ ನೀವು ಡಬ್ ಮಾಡೋದು ವೇಸ್ಟು ಅಂದ್ಬಿಟ್ಟು. ಸೊ ಹಾಗಾಗಿ ಅದು ನನ್ನ ತಲೆಯಲ್ಲಿ ಓಕೆ ನಾವು ಐ ಹ್ಯಾವ್ ಟು ರಿಹರ್ಸ್, ಐ ಹ್ಯಾವ್ ಟು ಗೆಟ್ ಇಟ್ ರೈಟ್ ಅಂತ ಅಂದ್ಕೊಂಡು ಮಾಡಿದ್ದೀನಿ. ಸೊ ಜನಕ್ಕೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಶಿವಣ್ಣ, ನೀವು ಹೇಳಿ, ನಿಮಗೆ ಆ ಭಾಷೆ ಮಾತಾಡೋದಕ್ಕೆ ನೀವು ಯಾವುದೇ ಕನ್ನಡ ಕೊಟ್ಟರು ಅದ್ಭುತವಾಗಿ ಮಾತನಾಡ್ತೀರಿ. ನಮ್ಮ ಕರ್ನಾಟಕದ ಯಾವ ಭಾಗದಲ್ಲಿ ಯಾವ ಸ್ಲ್ಯಾಂಗಲ್ಲಿ ಮಾತಾಡಿದ್ರು ಅದು ಬಹಳ ಚೆನ್ನಾಗೇ ಕೇಳಿಸುತ್ತೆ. ನಿಮಗೇನು ಅನಿಸ್ತು ಆ ಭಾಷೆ ಅಂತ? ಅದು ಸ್ವಲ್ಪ ಕಷ್ಟವಾದ ಲ್ಯಾಂಗ್ವೇಜ್. ನಾರ್ತ್ ಕರ್ನಾಟಕ ಮಾಡೋದು ಅಷ್ಟು ಈಸಿ ಅಲ್ಲ, ಬಟ್ ಭಟ್ರಿಗೆ ಹೋಲ್ಡ್ ಇದೆ. ಬಟ್ ನಾವು ಮಾತಾಡ್ಬೇಕು, ನಮಗೂ ಎಡವಟ್ ಆಯ್ತು ಪಾಪ. ನಿಶ್ವಿಕಾ ಅವ್ರು ಹೇಳ್ತಾರೆ, ನಮಗೂ ವಿ ಶುಡ್ ಬಿ ವೆರಿ ಕೇರ್ಫುಲ್. ಯಾಕಂದ್ರೆ ಸ್ವಲ್ಪ ವ್ಯತ್ಯಾಸ ಆದ್ರೂ ನಾವು ಆ ಭಾಷೆನ ಆಡ್ಕೆ ಮಾಡ್ದಂಗೆ ಇರುತ್ತೆ. ಯಾಕಂದ್ರೆ ಅವ್ರ ಫೀಲಿಂಗ್ಸನ್ನು ನಾವು ವಿ ಶುಡ್ ನಾಟ್ ಪ್ಲೇ ವಿತ್ ದ ಫೀಲಿಂಗ್ಸ್. ಅದನ್ನು ಒಂದು ಮಾತಾಡದೆ ಎದ್ಬಿಡ್ಬೇಕು ಯೂಶುವಲ್ ಭಾಷೆಯಲ್ಲಿ. ಬಟ್ ನಾವು ಅಲ್ಲಿ ರಿಲೇಟ್ ಆದಾಗ ಆ ಕ್ಯಾರೆಕ್ಟರ್ ಜೊತೆ, ಇವಾಗ ಪ್ರಿಯಾ ಆನಂದ್ ಅವರಿದ್ದಾರೆ, ನಿಶ್ವಿಕಾ ಕನ್ನಡ, ನಾವು ಮಾತಾಡ್ಬೇಕಾ ಹಂಗಲ್ರಿ ನೀವೇ ಯಾಕೆ ಸಾಬೇಕು ನಾವು ಅಂತ, ಅದೇನೋ ಒಂದು ಆ ಸ್ಲ್ಯಾಂಗ್ ಬಂದ್ರೇ ಅದೊಂದು ಮಜಾ. ಬಟ್ ಅದಕ್ಕೆ ಒಂದು ರಿಯಾಲಿಟಿ ಬೇಕು. ಅದಕ್ಕೆ ಕರೆಕ್ಟಾಗಿ ಭಟ್ರು ವಾಸ್ ದೇರ್ ಟು ರಿಪೇರ್. ಆಮೇಲೆ ನಾನು ಯೂಶ್ವಲಾಗಿ ಕೇರ್ ಮಾಡಲ್ಲ, ಹಿಂಗೆ ಹೇಳ್ಬಿಟ್ಟು. ಬಟ್ ಬೇಡ, ಯಾಕಂದರೆ ಒಂದು ಭಾಷೆನ ಮಾತಾಡ್ಬೇಕಾದ್ರೆ ವಿ ಶುಡ್ ಬಿ ವೆರಿ ಕೇರ್ಫುಲ್. ಯಾಕಂದರೆ ಫಾದರ್ ಮಾತಾಡ್ಬೇಕಾದ್ರೆ ಶುದ್ಧ ಕನ್ನಡದಲ್ಲಿ ಮಾತಾಡ್ತಾರೆ. ಆಮೇಲೆ ಅವ್ರು ಮಾತಾಡ್ಬೇಕಾದ್ರೆ ಕೇಳಬೇಕು ಅನ್ಸುತ್ತೆ. ನಾವು ಅಟ್ಲೀಸ್ಟ್ ನಾವು ಅಷ್ಟು ಲೆವೆಲ್ ಇಲ್ಲದೆ ಹೋದ್ರೂ ಒಂದು ಲೆವೆಲ್ ಆದರೂ ನಾವು ಮಾತಾಡಬೇಕಾಗತ್ತೆ. ಬಟ್ ಕಷ್ಟ ಆದ್ರೂ ಇಷ್ಟ ಆಯಿತು. ಒಟ್ಟಾಗಲಿ ಅದ್ಭುತವಾಗಿ ಬಂದಿದೆ ಆ ಭಾಷೆ. ಇಡೀ ಸಿನಿಮಾ ಕಂಪ್ಲೀಟ್ ಸಿನಿಮಾದಲ್ಲಿ ಒಬ್ಬರು ಅಭಿಮಾನಿ ಚೆನ್ನೈನಿಂದ ನಿಮ್ಮ ಸಿನಿಮಾ ನೋಡೋಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದಾರಂತೆ. ಸಿನಿಮಾ ನೋಡಿದ್ದಾರೆ, ಅವ್ರು ಫೋನ್ ಲೈನಲ್ಲಿ ಇದ್ದಾರೆ. ಒಂದ್ಸಲ ಹಲೋ ಹೇಳ್ಬಿಡಿ ಶಿವಣ್ಣ. ಹಲೋ. ಹಾಯ್ ಶಿವಣ್ಣ. ಹಾಯ್. ನಾವು ಚೆನ್ನೈಲಿದ್ದು ಬೆಂಗಳೂರು ಬಂದ್ರಿ. ಫಸ್ಟ್ FD ಮಿಸ್ ಮಾಡಬಾರ್ದು ಅಂತ. ಓಕೆ. ಬಜರಂಗಿ ಟೈಮ್ನದ್ದು ಫ್ಯಾನ್ ಅದ, ನಿಮ್ಮ ಫ್ಯಾನು. ಥ್ಯಾಂಕ್ ಯು. ಮೂವಿ ತುಂಬಾ ಚೆನ್ನಾಗಿತ್ತು ಶಿವಣ್ಣ. ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆಯಾ? ಓಕೆ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಲಾಸ್ಟ್ 4-5 years ಸ್ವಲ್ಪ ರಗ್ಗಡ್ ಲುಕ್ ಅಲ್ಲೇ ನೋಡ್ಬಿಟ್ಟು ನೆನ್ನೆ ಮೂವಿಯಲ್ಲಿ ಟೋಟಲಿ ಡಿಫ್ರೆಂಟ್ ಲುಕ್, ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಚೆನ್ನೈಯಿಂದ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್. ಅವ್ರ ಹೆಸರು ಕೇಳಲಿಲ್ಲ ನೀವು? ನಿಮ್ಮ ಹೆಸರು? ನಂದಿನಿ. ನೀವು ಇಲ್ಲಿ ಇದಕ್ಕೆ ಬಂದಿದ್ದೀರಾ? ನಾವು ಚೆನ್ನೈಲಿ ಆಲ್ರೆಡಿ ಮೀಟ್ ಮಾಡಿದ್ರಿ ಶಿವಣ್ಣ. ನೀವು ಗಿಫ್ಟ್ ಕೊಟ್ಟಿದ್ದೀರಿ ಅಲ್ವಾ? ಹೌದು. ಓ ಥ್ಯಾಂಕ್ ಯು. ಸೋ ಸ್ವೀಟ್ ಆಫ್ ಯು. ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಣ್ಣ. ಥ್ಯಾಂಕ್ ಯು ನಂದಿನಿ. ನ್ಯೂಸ್ ಫಸ್ಟ್ ಜೊತೆಗೆ ಶಿವಣ್ಣನ ಜೊತೆಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೀಟ್ ಮಾಡಿದ್ರ ಸರ್ ಅವ್ರನ್ನ ಮೊದಲೇ? ಅಲ್ಲಿ ಒಂದು ವಾಚ್ ಕೊಟ್ಟಿದ್ರು, ಆಮೇಲೆ ಒಂದು ಗಣೇಶಂದು ಒಂದು ವಿಗ್ರಹ, ಸಿಲ್ವರ್ದು ಒಂದು ವಿಗ್ರಹ. ರೈಟ್. ಈ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಸನ್ನಿವೇಶ ನ್ಯೂಸ್ ಫಸ್ಟ್ನ ಕ್ಯಾಮರಾದಲ್ಲಿ ಸರಿಯಾಯಿತು. ಅದೇನು ಅಂದರೆ, ಥಿಯೇಟರ್ಗೆ ಸುಮಾರು 40 ಜನ ಮಕ್ಕಳು, ಅವ್ರಿಗೆ ಮಾತು ಬರಲ್ಲ, ಕಿವಿ ಕೇಳಲ್ಲ. ಆ ಮಕ್ಕಳು ಶಿವಣ್ಣನ ಅಭಿಮಾನಿಗಳು. ಆ ಸಿನಿಮಾ ನೋಡಬೇಕು ಅಂತ ಹೇಳಿ ಥಿಯೇಟರ್ಗೆ ಹೋಗಿದ್ರು, ಸಿನಿಮಾನ ಬಹಳ ಖುಷಿಯಿಂದ ನೋಡಿದ್ರು. ಆ ಸಂದರ್ಭದಲ್ಲಿ ಆ ಮಕ್ಕಳ ಜೊತೆ ಶಿವಣ್ಣ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಾರೆ. ಅವರ ಪುತ್ರಿ ನಿವೇದಿತಾ ಅವರು ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಆ ಮಕ್ಕಳು ಎಷ್ಟು ಖುಷಿ ಪಟ್ಟರು ಅನ್ನುವಂಥದ್ದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಏನು ಹೇಳ್ತೀರಿ ಶಿವಣ್ಣ ಈ ಒಂದು ದೃಶ್ಯಗಳಿಗೆ? ಇಲ್ಲ, ಆ್ಯಕ್ಚುಲಾಗಿ ಮಕ್ಕಳಿಗೆ ಅದೇ ನನಗೊಂದು ಆಶ್ಚರ್ಯ. ಅಂದರೆ ಇಂಥ ಮಕ್ಕಳಿಗೂ ಹೆಂಗೆ ಆ ಪ್ರೀತಿ ಬರುತ್ತೆ?
ವಿ ಆರ್ ಬ್ಲೆಸ್ಡ್ ಆ್ಯಕ್ಚುಲಿ. ಈ ಇಂಡಸ್ಟ್ರಿ ಇರೋಕ್ಕೆ ಬ್ಲೆಸ್ ಮಾಡಿದ್ದು, ಅದು ಅಂಥವ್ರ ಮಕ್ಕಳಾಗಿರೋದು ಇನ್ನೂ ಒಂದು ಬ್ಲೆಸ್ಸಿಂಗ್ ಅದು. ಜೊತೆಲಿ ಇಂಥ ಮಕ್ಕಳಿಗೆ ಐ ಡೋಂಟ್ ನೋ ವಾಟ್ ಟು ಸೇ ಅಬೋ ಅಲ್ಲಿ. ಯಾಕಂದರೆ ಪಾಪ ಎಲ್ಲ ಮಕ್ಕಳು ಸ್ಪೆಷಲಿ ಅದು ನೋಡಿದಾಗ ನನಗೆ ಆಸೆ ಆಯಿತು. ಪಿಕ್ಚರ್ ಕೇಳಲ್ಲ ಗೊತ್ತು, ಮಾತಾಡೋಕ್ಕಾಗಲ್ಲ, ಬಟ್ ಆ ಭಾವನೆಗಳನ್ನ ಹೆಂಗೆ ನೋಡ್ತಾರೆ, ಓನ್ಲಿ ಕಣ್ಣು ನೋಡಬೇಕಷ್ಟೇ. ಕಣ್ಣಲ್ಲಿ ಸೆರೆ ಹಿಡಿಬೇಕಂದ್ರೆ ಒಬ್ಬ ಮನುಷ್ಯ ಕಣ್ಣಲ್ಲಿ ಸೆರೆ ಹಿಡಿಸ್ತಾನೆ ಅಂದರೆ ಅದು ಎಷ್ಟು ಮಟ್ಟಿಗೆ ನನಗೆ ನನ್ನ ಪಾಲಿಗೆ ಬಂದಿದ್ದು ಗೊತ್ತಿಲ್ಲ ನನಗೆ. ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಇಟ್ ವಾಸ್ ಟಚಿಂಗ್ ಆಲ್ಸೋ. ನನ್ನ ಮಗಳು ಹೇಳಿದಾಗ ನನಗೂ ಸ್ವಲ್ಪ ಆಶ್ಚರ್ಯ ಆಯಿತು. ಸರಿ ಮಾತಾಡೋಣ. ಅದಕ್ಕೆ ಮುಂಚೆ ಆ ಥಿಯೇಟ್ರ್ ಓನರ್ ಫೋನ್ ಮಾಡಿದ್ರು, ಹೇಳಿದ್ರು ಇದ್ದಾರೆ ಶಿವಣ್ಣ ನೀವು ಬರ್ತೀರಾ? ಇಲ್ಲ ನನಗೆ ಪ್ರೆಸ್ ಮೀಟ್ ಇತ್ತು ಅವತ್ತು. ಸರಿ ಇಲ್ಲ ಎಲ್ಲ ವೀಡಿಯೋ ಕಾಲ್ ಮಾಡಂತ ಬಟ್ ನನ್ನ ಮಗಳೇ ಹೇಳಿದ್ರು. ಅವಾಗ ವೀಡಿಯೋ ಕಾಲ್ ಮಾಡಿದ್ರು ನಿವೇದಿತಾ, ಅವಾಗ ಮಾತಾಡಿದ್ರು. ಇಟ್ ವಾಸ್ ಸೋ ನೈಸ್, ಇಟ್ ವಾಸ್ ಟಚಿಂಗ್. ಅದಾಗ ಹೇಳಿದ್ದೀನಿ ಥರ ಐ ಆಮ್ ಗೋಯಿಂಗ್ ಟು ದರ್ ಅವ್ರ ಇದಕ್ಕೂ ಹೋಗ್ತೀನಿ, ಅವ್ರ ಸ್ಕೂಲ್ಗೂ ಹೋಗ್ತೀನಿ ನಾನು. ಹೌದಾ? ವೆರಿ ನೈಸ್ ಸರ್, ವೆರಿ ನೈಸ್. ತಾರಾಗಣದ ಬಗ್ಗೆ ಮಾತನಾಡಬೇಕು ಸರ್. ನಿಮ್ಮ ಆಯ್ಕೆಗಳು, ಮೊದಲನೇದಾಗಿ ಅಜ್ಜಯ್ಯನ ಪಾತ್ರವನ್ನ ನೀವೇ ಆಯ್ಕೆ ಮಾಡ್ಕೊಂಡ್ರ ಸರ್, ಅಥವಾ ಯಾರಾದ್ರೂ ನೀವು ನಟಿಸ್ಬೇಕು ಅಂತ ಹೇಳಿದ್ರ? ಇಲ್ಲಪ್ಪ, ನನಗೆ ಬೆಳಗ್ಗೆ ಎದ್ದು ಹಲ್ಲು ತಿಕ್ತೀವಲ್ಲ, ಆವಾಗಲೇ ನನ್ನ ಮುಖ ಕಂಡ್ರೆ ನಂಗೆ ಆಗಲ್ಲ. ನನಗೆ ಆ್ಯಕ್ಟಿಂಗು ಅಂದರೆ ಅಷ್ಟು ಕ್ಯಾಮ್ರಾ ಹಿಂದೆ ಇದ್ದು ಅಭ್ಯಾಸ. ನಟರು ಏನಾದ್ರು ಡೈಲಾಗ್ಸ್ ಇತ್ಯಾದಿ ಹೇಳ್ಕೊಡ್ಬೇಕಾದ್ರೆ ಸಣ್ಣ ಪುಟ್ಟ ನಟನೆ ಓಕೆ ಅದು. ಬಟ್ ಅದು ಹಾಗೆಲ್ಲ ದೊಡ್ಡ ರೋಲು, ಸಿಗ್ನಿಫಿಕೆಂಟ್ ರೋಲ್ಗಳು ಮಾಡಬೇಕು ಅಂದಾಗ ತುಂಬ ಭಯ ಆಗ್ತದೆ, ನಾಚಿಕೆ, ಮುಜುಗರ. ಈಗಲೇ ಯಾರೋ ಹಿಂಗೆ ಒಂದು ಸೆಲ್ಫಿ ತೆಗಿಯಕ್ಕೆ ಹಿಂಗೆ ಇದು ಕ್ಯಾಮ್ರಾ ತೊಗೊಂಬಂದ್ರೆ ಒಂಥರ ನಾಚಿಕೆ ಹಿಂಗೆ ಅನಿಸುತ್ತೆ. ಹಂಗಾಗಿ ಹೋಗಿ ಅದು ನನ್ನ ಆಯ್ಕೆ ಅಲ್ಲ, ನಿರ್ಮಾಪಕರ ಆಯ್ಕೆ. ರಾಕ್ಲೈನ್ ವೆಂಕಟೇಶ್ ಸರ್, ಅದಕ್ಕೊಂದು 2 ದೊಡ್ಡ ಹೆಸರುಗಳೆಲ್ಲ ಬಂತು. ಅವ್ರ ಹಿಂದೆ ಹೋದರೆ ಇದು 3 ವರ್ಷ ಎಳೆದು ಬಿಡುತ್ತೆ ಸಿನಿಮಾ ಇತ್ಯಾದಿ. ಮತ್ತು ಆ ಧಾರವಾಡಿ ಡೈಲೆಕ್ಟು ನಾನು ಡಬ್ ಮಾಡಿಬಿಟ್ಟಿದ್ದೆ ಮೊದಲೇ. ಯಾರು ಬರ್ತಾರೋ ಅವರಿಗೆ ಪ್ಲೇ ಮಾಡಿಬಿಟ್ಟು ಹಿಂಗೆ ಆ್ಯಕ್ಟ್ ಮಾಡ್ರಿ ಅಂತ ಹೇಳೋದಕ್ಕೆ. ಅದು ಊರ ಬಗ್ಗೆ, ಊರು ಒಂದು ಅವ್ವ ಇದ್ದಂಗೆ. ಅಂದರೆ ಊರು ನಮ್ಗೆ ಜನ್ಮ ಕೊಟ್ಟಿರುತ್ತೆ, ಅದನ್ನು ಮರಿಬೇಡಿ ಅಂತದೊಂದು 1.5 ನಿಮಿಷದ ಒಂದು ಮೊನೋಲಾಗ್ ಇದೆ. ಆ ದನಿ ಕೇಳಿದವರು ಈ ಥಿಯೇಟ್ರಲ್ಲಿ ನೆಟ್ಟಿಗಿದೆ, ಈ ದನಿನೇ ಬೇಕಿದ್ದಕ್ಕೆ, ಅದು ನೀವೇ ಗಡ್ಡ ಮೀಸೆ ಹಾಕೊಂಡು ನಿಂತ್ಕೊಂಬಿಡಿ, ಅದು ಹೆಂಗನ ಬರಲಿ, ನಾನು ಯಾರು ಬೇಕು ಅವ್ರನ್ನ ಕರೆಸ್ತೀನಿ ನಿಮಗೆ ಸೆಟ್ಟಲ್ಲಿ. ಶಿವಣ್ಣ ಸರ್ಗೂ ಹೇಳ್ತೀನಿ, ಪ್ರಭು ಸರ್ಗೂ ಹೇಳ್ತೀನಿ. ನಾನು ಫಸ್ಟ್ ಸರ್ನೇ ಕೇಳಿದೆ, ಹಿಂಗಾಗಿದೆ ಸರ್ ಈ ದುರ್ಘಟನೆ ಏನಂತೀರ, ಮಾಡಿ. ಸೊ ಇವರಿಬ್ಬರು ಜೊತೆಗೆ ಫಸ್ಟ್ ಆ್ಯಕ್ಟ್ ಮಾಡ್ಬೇಕಾದ್ರೆ ಹಿಂಗೆಲ್ಲ ಕೂಡು ಪಾತ್ರ ಹೆಂಗ್ ಮಾಡ್ಕೊಂಡ್ರಿ ಹಂಗೆ ಅಂತ ಹಿಂಗೆ. ಅದೊಂದು ಆ್ಯಕ್ಷನ್ ಅಂತ ಏನೋ ಯಾರೋ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳ್ತಾರೆ, ನಾವಲ್ಲಿ ಕೂತಿರ್ತೀವಲ್ಲ, ಅದು ಕಣ್ಣು ವಾಪಸ್ ಬಂದಾಗ ಭೂಲೋಕ ಇದೆಯಾ, ನಮಗೇನು ಪ್ರಾಬ್ಲಮ್ ಇದೆಯಾ ಸೊ ಶಿವಣ್ಣ ಸರ್ ಮುಂದೆ ತುಂಬ ಒಂಥರ ಅಂಜಿಕೆ ಆಗಿತ್ತು. ಅವಾಗ ಗೆಳೆಯ ಸೂರಿ ಬಂದು ಮಾಡಿಕೊಟ್ಟ, ನಮ್ಮ ದುನಿಯಾ ಸೂರಿ. ಅವನೇ ದುನಿಯಾ ಸೂರಿನೇ ಸರ್ಗೆ ಕಿವಿ ಹಿಂಡೋಕೆ ಹಚ್ಚಿದ್ದು. ಓ ಹೌದಾ? ಇಬ್ರು ಕಿವಿ ಹಿಂಗೆ ಹಿಂಡ್ಬಿಡ್ತಿರಲ್ಲ ಸರ್. ಅಲ್ಲಿ ಮಾಡ್ಬೇಕಾದ್ರೆ ತುಂಬ ಭಯ ಆಯಿತು. ಈ ಡಬ್ಬಿಂಗಲ್ಲಿ ನೋಡ್ಬೇಕಾದ್ರೆ ಪರವಾಗಿಲ್ಲ, ಒಂದ್ಸತಿ ಶಿವಣ್ಣ ಕಿವಿ ಹಿಂಡಿದ್ದು. ನಿಮ್ಗೆ ಯಾರು ಕಿವಿ ಹಿಂಡಿದ್ರೆ ಸರ್ ಮೊದಲು? ಅಮ್ಮ, ಅಪ್ಪ ಅಥವಾ ಮೇಡಮ್ಮು? ತುಂಬ ಮಾಡಿಸ್ಕೊಂಡಿದ್ದೆ ಆ ಥರ ಎಲ್ಲ ಕಡೆ. ಹೌದಾ? ಟೀಚರ್ಸ್ ಕೈಯಿಂದ ಹಿಡಿದು ಮನೆಯಲ್ಲಿ ಅಪ್ಪಾಜಿ ಮಾಡಿಲ್ಲ, ಅಮ್ಮ. ಹಾಂ, ಗೀತಕ್ಕ ಇಲ್ಲ? ಐ ಡೋಂಟ್ ನೋ, ಮಾಡಿರ್ಬೋದು. ಕೆನ್ನೆ ಗಿಂಡಿರ್ತಾರೆ, ಕಿವಿ ಗಿಂಡಿರ್ತಾರೆ, ಏನ್ರಿ? ಓಕೆ ಸ್ಟಾಪ್. ತರಲೆ ಕೆಲಸ ಮಾಡ್ಬೇಕಾ ಹಿಂಗೆ ಅನ್ಸುತ್ತೆ. ಓಕೆ, ನಾನು ಆಗಲೇ ಹೇಳಿದೆ ತಾರಾಗಣ ಅಂತಂದೆ ಸರ್. ನನಗೆ ನಿಜಕ್ಕೂ ತುಂಬ ಖುಷಿಯಾಗಿದೆ ನಿಮ್ಮ ಬಗ್ಗೆ. ಯಾಕೆ ಅಂತಂದರೆ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ನೀವು ಯಾವ ಶೋನಲ್ಲಿ ಜಡ್ಜ್ ಆಗಿರ್ತಾ ಇದ್ರೋ ಅದೇ ಶೋನಿಂದ ಬಹಳಷ್ಟು ಆ್ಯಕ್ಟರ್ಗಳಿಗೆ ಇಡೀ ಸಿನಿಮಾದಲ್ಲೂ ಅವಕಾಶ ಕೊಟ್ಟಿದ್ದೀರಿ. ನನಗದು ಬಹಳ ಖುಷಿ ಆಯಿತು ಸರ್. ಅದು ಈ ಉತ್ತರ ಕರ್ನಾಟಕ ಡೈಲೆಕ್ಟು ಸುಲಭದಲ್ಲ. ಅದು ಒಂದು ಪ್ರಾಕ್ಟೀಸ್ ಮಾಡಿ ಹೇಳೋದು ಬೇರೆ, ಅಲ್ಲೇ ಹುಟ್ಟಿ ಅದನ್ನ ಮೈಯಲ್ಲಿ, ಬಾಯಲ್ಲಿ, ಕಣ್ಣಲ್ಲಿ, ಮೂಗು, ಕಿವಿ ಎಲ್ಲ, ಇಡೀ ಕೂದಲಲ್ಲೆಲ್ಲ ಇರಬೇಕು. ಅದು ಟಾಪ್ ಟು ಬಾಟಮ್ ಇರಬೇಕು. ಅದು ಅವರಲ್ಲಿ ಎಲ್ಲರಲ್ಲೂ ಇತ್ತು. ಎಲ್ಲರೂ ಸ್ಟೇಜ್ ಆರ್ಟಿಸ್ಟ್ಗಳು. ಅಲ್ಲಿಗೂ ಸುಲಭಕ್ಕೆ ಸೆಲೆಕ್ಟ್ ಆದವರು ಅಲ್ಲ ಅವರು. ಆ ಕಾಮಿಡಿ ಶೋನಲ್ಲೂ ಕೂಡ ತುಂಬ ಕ್ವಾಲಿಫೈಡ್ ಜನರನ್ನೇ ಹುಡುಕಿ ತಗೋತಿದ್ರು. ಅಲ್ಲಿ ಇದ್ದವರು, ಇಲ್ಲದೇ ಇರೋರು, ಬಿಟ್ಟವರು ತುಂಬ ಜನ ಗೊತ್ತಿದ್ರು ನನಗೆ. ನಾನು ಉತ್ತರ ಕರ್ನಾಟಕದನ ಆದ್ದರಿಂದ ಅವರು ಎಲ್ಲರ ಕಾಂಟ್ರಿಬ್ಯೂಷನ್ನು ತುಂಬ ಬ್ರಿಲಿಯಂಟ್ ಆಗಿದೆ. ಎಸ್ಪೆಷಲಿ ನಯನ, ಗೋವಿಂದೇಗೌಡ, ಪ್ರವೀಣ, ಈ ಥರ ಹೆಸರು ಹೇಳ್ತಾ ಹೋದ್ರೆ. ಬಿರಾದರ್ ಸರು ಅಲ್ಲಿನವರೇ. ಒಂದು ಉದ್ದ ಪಾತ್ರವರ್ಗನೇ ಇದೆ. ಅವ್ರು ಎಲ್ಲರೂ, ಶಿವಣ್ಣ ಸರ್ 6-4 ಹೊಡಿತಾ ಇದ್ದಾರೆ, ಪ್ರಭು ಸರು 1 ರನ್ನು 2 ರನ್ನು ತೆಕ್ಕೊಟ್ಟಿದ್ದಾರೆ. ಯಾರೂ ಒಂದು ಕ್ಯಾಚ್ ಬಿಟ್ಟಿಲ್ಲ.
ಇಡೀ ಟೀಮ್ ಆಡಿದಾಗಲೇ ಗೆಲ್ಲುತ್ತೆ ಅನ್ನೋದಕ್ಕೆ ಉದಾಹರಣೆ ಥರ ಆ್ಯಕ್ಟ್ ಮಾಡಿದ್ದಾರೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ದೇಮ್. ಎಕ್ಸಾಕ್ಟ್ಲಿ ಸರ್. ನಿಶ್ವಿಕಾ ಅವರೇ, ಶಿವಣ್ಣ ಜೊತೆ ಆ್ಯಕ್ಟಿಂಗು ಹಾಗೆ ಯೋಗರಾಜ್ ಭಟ್ ಅವರ ಡೈರೆಕ್ಷನ್ನಲ್ಲಿ ನಟನೆ ಮಾಡೋದು ಎಷ್ಟು ಖುಷಿ ಕೊಡ್ತು ನಿಮಗೆ? ಯಾವುದಾದ್ರೂ ಒಂದು ಕಡೆ ಟಫ್ ಅಪ್ಪ ಕಷ್ಟ, ಇವ್ರ ಎನರ್ಜಿಗೆ ಮ್ಯಾಚ್ ಮಾಡೋದು ಕಷ್ಟ ಅನ್ನೋ ಥರದ್ದೆಲ್ಲ ಸಿಚುವೇಶನ್ ಇತ್ತ ಹೇಗೆ ಅಂತೇಳಿ? ನೋ ಸಿ ಐ ಫೀಲ್ ಲೈಕ್ ಅದು ಇಟ್ಸ್ ಲೆಫ್ಟ್ ಟು ದೆಮ್. ಲೈಕ್ ನಮಗೆ ಯಾವತ್ತೂ ನಂಗೆ ಆನೆಸ್ಟ್ಲಿ ಐ ನೆವರ್ ಫೆಲ್ಟ್ ಲೈಕ್ ಓ ಮೈ ಗಾಡ್ ಒಂದೊಂದು ಸೀನಲ್ಲಿ ಒಬ್ರಲ್ಲ ಇಬ್ರಲ್ಲ, ಲೈಕ್ ಶಿವಣ್ಣ ಪ್ರಭು ಸರ್ ಇರ್ತಾ ಇರಲಿಲ್ಲ, 10 ಜನ ಆ್ಯಂಡ್ ದೇರ್ ಆಲ್ ಯುನೋ ದೊಡ್ಡ ದೊಡ್ಡ ಸ್ಟಾರ್ ಜೊತೆ ವರ್ಕ್ ಮಾಡಿದವ್ರೆ, ಹಲವಾರು ಸಿನಿಮಾಗಳು ಮಾಡಿದವ್ರೆ. ಸೊ ಪ್ರೆಷರ್ ಇರ್ತಿತ್ತು, ಬಟ್ ಎಲ್ಲೂ ನಮಗೆ ಅವ್ರ ಕಡೆಯಿಂದ ನಮ್ಗೆ ಅನಿಸ್ತಾ ಇರಲಿಲ್ಲ. ಮಾನಿಟರ್ ಮಾಡ್ತಿದ್ವಿ, 2-3 ಟೈಮ್ಸ್ ರಿಹರ್ಸ್ ಮಾಡ್ತಿದ್ವಿ, ಎಲ್ಲರೂ ಡೈಲಾಗ್ ಮಾಡ್ಬೇಕಂಡು ಸರ್ ಇರ್ತಿದ್ರು, ಪ್ರಭು ಸರ್ ಇರ್ತಿದ್ರು. ಸೊ ಐ ನೆವರ್ ಫೆಲ್ಟ್ ಲೈಕ್ ಓ ಮೈ ಗಾಡ್ ಇಷ್ಟು ದೊಡ್ಡ ಸ್ಟಾರ್ ಜೊತೆ ಮಾಡ್ತಿದ್ದೀವಿ ಅಂತ. ಆಫ್ ಸೆಟ್ ಅನಿಸ್ತಾ ಇತ್ತು, ಸಿನಿಮಾ ಪ್ಯಾಕಪ್ ಆದಮೇಲೆ ಅನಿಸ್ತಿತ್ತು. ಬಟ್ ನಿಜವಾಗ್ಲೂ ಆನೆಸ್ಟ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ನಮಗೆಲ್ಲೂ ಅನಿಸಿಲ್ಲ. ಬಟ್ ದಟ್ ಇಸ್ ಅವರ ಒಂದು ಫ್ರೆಂಡ್ಲಿ ನೇಚರ್ ಹಾಗೆ ಇತ್ತು. ಎಕ್ಸಾಕ್ಟ್ಲಿ. ಪ್ರಭು ಸರ್ ಬಗ್ಗೆ ಕೇಳಬೇಕು. ನಿಮ್ಮ ಪ್ರಭು ಸರ್ ಕಾಂಬಿನೇಷನ್ ಇಡೀ ಸಿನಿಮಾನ ತೊಗೊಂಡೋಗುತ್ತೆ, ಫಸ್ಟಿಂದ ಎಂಡ್ ತನಕನೂ. ಆ ಕಾಮಿಡಿ ಇರ್ಬೋದು, ಆ ಸೀರಿಯಸ್ ಸಿಚುವೇಶನ್ ಇರ್ಬೋದು, ಮಿಡ್ಲಲ್ಲಿ ತುಂಬ ಸೀರಿಯಸ್ ಆಗಿ ಹೋಗ್ತಾ ಇರುತ್ತೆ ಸಿಚುವೇಶನ್ನು. ಸಡನ್ನಾಗಿ ಪ್ರಭು ಸರ್ದು ಏನೋ ಒಂದು ಡೈಲಾಗು ಪಟ್ ಅಂತ ಬಂದ್ಬಿಡುತ್ತೆ, ನಗು ಬಂದ್ಬಿಡುತ್ತೆ, ಟಕ್ ಅಂತ ನಗು ಬಂದ್ಬಿಡುತ್ತೆ. ಪ್ರಭು ಸರ್ದು ಒಂದು ಸೀನು, ಅವ್ರ ಹೆಸರೇ ಮರ್ತೋಗೋದು, ನೀವು ಯಾವುದೋ ಒಂದು ಹೆಸರಿಟ್ಟಿರ್ತೀರಿ, ಅವ್ರಿಗೆ ಆ ಹೆಸರೇ ಮರ್ತೋಗುತ್ತೆ, ಆ ಥರದ್ದೆಲ್ಲ ಸೀನು. ಅವ್ರ ಜೊತೆ ನಟನೆ ಹೆಂಗೆ ಅನ್ನಿಸ್ತು ಸರ್? ಇಟ್ ವಾಸ್ ವೆರಿ ಗುಡ್. ನಮಗೆ ಗೊತ್ತಾಗಿಲ್ಲ, ಫಸ್ಟ್ ಆಫ್ ಆಲ್ ನಾವು ಏನೋ ಒಂದು 20 ಸಿನಿಮಾ ಜೊತೆಲಿ ಮಾಡಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಅವ್ರ ಜೊತೆ ಮಾಡ್ಬೇಕಾದ್ರೆ. ಅಷ್ಟು ಈಸಿಯಾಗಿತ್ತು. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೂ ಗೊತ್ತು ಅವ್ರ ಬಗ್ಗೆ, ಯಾಕಂದರೆ ಕಾಮಿಡಿ ಇದೆಲ್ಲ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿದೆ. ಸೊ ನಾವು ಏನು ಮಾಡೋದು ಇಬ್ಬರೂ ಅವಾಗ ಏನಾಯ್ತು, ಒಂಥರ ಅಂಡರ್ಸ್ಟ್ಯಾಂಡಿಂಗ್ಲಿ ನಾವು ಯಾವಾಗ ಆ ಸ್ಪೇಸ್ ಕೊಟ್ಟಾಗಲೇ ಇಬ್ರಿಗೂ ಒಂದು ಇದು ಬರೋದು. ಬಟ್ ಇಟ್ ವಾಸ್ ಸೋ ಫನ್, ಫುಲ್ ಪಿಕ್ಚರ್ ಫನ್. ನನಗೇನಂದರೆ ಪಿಕ್ಚರ್ಲಿ ಯಾರ ಪಾತ್ರನೂ ಕೆಡಿಸ್ಬಾರ್ದು. ಯಾಕೆ ಏನಾಗ್ತದೆ, ಏನೋ ಮಾತಾಡ್ತಿರ್ಬೇಕಾದ್ರೆ ಯೂಶ್ವಲಾಗಿ ಒಂದು ಮ್ಯಾಟ್ರ್ ಅಂದರೆ ನಾನು ಹೆಂಗೆ ಡಾಮಿನೇಟ್ ಮಾಡಲಿ ಅಂತ ನೋಡ್ತಾರೆ. ಅದು ಬಿಟ್ಬಿಟ್ಟು ನಮ್ಮ ಸಿನಿಮಾ ಇದು, ನನ್ನ ಸಿನಿಮಾ, ಅವರು ಬಾಲರಾಜು, ನಾನು ವಿರೂಪಾಕ್ಷು, ಇಬ್ರು ಹೆಂಗ್ ನೋಡ್ಬೇಕು ಅದನ್ನ. ವಿರೂಪಾಕ್ಷು ನಾಗರಾಜು ಆಗ್ತಾನೆ, ಬಾಲರಾಜು ಬಸವರಾಜು ಆಗ್ತಾರೆ. ಸೊ ಅದ್ರ ಪ್ರಕಾರ ನಾವು ಅಂಡರ್ಸ್ಟ್ಯಾಂಡಿಂಗ್ಲಿ ವೆರಿ ಬ್ಯೂಟಿಫುಲ್ ಆಗಿ, ಬೇರೆ ಎಲ್ಲ ಆರ್ಟಿಸ್ಟ್ ಅವ್ರು ಬರ್ಬೇಕಾದ್ರೆ ನಾವು ಕೊಂಕಾಡ್ಸೋಕೋಬೇಡ, ಕರೆಕ್ಟಾಗಿ ಆ ಒಂದು ಸ್ಮಾಲ್ ರಿಯಾಕ್ಷನ್ ಇರುತ್ತೆ. ಪ್ರಿಯಾನಂದ್ ಬಂದು ಚೊಂಬು ಕೊಡ್ತಾರೆ ಹಂಗೆ ನಗ್ತಾ ಇರ್ತಾರೆ, ಸಡನ್ ಹಿಂಗೆ ಸ್ಮಾಲ್ ಥಿಂಗ್ಸ್ನ ಭಾಳ ಅಚ್ಚುಕಟ್ಟಾಗಿ. ಆಮೇಲೆ ಫಸ್ಟ್ ಟೈಮ್ ನಾನು ಮಲ್ಟಿಸ್ಟಾರಲ್ಲಿ ನೋಡಿದ್ದೀನಿ, ಡ್ಯುಯಲ್ 2 ಹೀರೋ ಅಂದ ತಕ್ಷಣ ಅವ್ರದ್ದೊಂದು ಸಪ್ರೇಟ್ ಪೋರ್ಷನ್ ಇರುತ್ತೆ, ಇವ್ರದ್ದು ಸಪ್ರೇಟ್ ಪೋರ್ಷನ್ ಇರುತ್ತೆ, ಆಮೇಲೆ ಕಾಂಬಿನೇಷನ್ ಇದಿರಲಿ, ಹಂಗಿರೋದೇ ಇಲ್ಲ. ನೋಡಿ ಬೇಕಾದ್ರೆ ಫ್ರಮ್ ಸ್ಟಾರ್ಟಿಂಗ್ ಆಫ್ ದ ಫಿಲ್ಮ್ ಟು ಎಂಡಿಂಗ್ ಆಫ್ ದ ಫಿಲ್ಮ್ವರೆಗೂ ನಾನು ಪ್ರಭುದೇವ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದರೆ, ಇವರಿಬ್ಬರು ಬ್ರದರ್ಸಾ, ಫ್ರೆಂಡ್ಸಾ, ವಾಟ್ ಆರ್ ದೇ, ಬ್ಲಡ್ ರಿಲೇಟಿವ್ಸಾ, ಏನು ಅಂತಲೇ ಗೊತ್ತಾಗಲ್ಲ. ಇಟ್ ಈಸ್ ಏನಂತೀವಿ, ಇಟ್ ಈಸ್ 2 souls ಆ್ಯಕ್ಟಿಂಗ್ ಟುಗೆದರ್. ಎಕ್ಸಾಕ್ಟ್ಲಿ. So it was like that. I can say there are 2 souls with positive energy, without any negativity between them, and so beautiful. Everybody will think they're going to fight. Film release munche sir nimgu prabhu sir fight idea sir, ನೀವು ನೋಡಿ ಸರ್ ಬಂದು. ಐ ಫೀಲ್ ಲೈಕ್ ಬಿಕಾಸ್ ಆಫ್ ಸ್ಕ್ರೀನ್ ಯು ಗೈಸ್ ವೆರ್ ಸಚ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ನಾವು ನೋಡ್ತಿದ್ವಿ ಅವ್ರು ಮಾತಾಡ್ತಾ ಇದ್ದು, ಅವ್ರ ಡಿಸ್ಕಷನ್ಸು, ಅದು ಆಕ್ಷನ್ ಅಂದಮೇಲೂ ಅದೇ ಒಂದು ಬಾಂಡಿಂಗ್ ಇರ್ತಾಯಿತ್ತು. ಸೊ ಐ ಥಿಂಕ್ ದಟ್ಸ್ ವೈ ಇಟ್ ವರ್ಕ್ಡ್ ವೆಲ್. ಆಫ್ ಸ್ಕ್ರೀನ್ ಇಟ್ ವರ್ಕ್ಡ್ ಔಟ್. ಆಮೇಲೆ ಪ್ರಭು ಇವರು ಅಷ್ಟೇ, ಭಟ್ರು ಅಷ್ಟೇ. ಯಾಕೆ ಅವ್ರ ಸ್ಕ್ರಿಪ್ಟು ನಾವು ಏನೋ ಮಾತಾಡ್ಬಿಟ್ಟು ನಾವು ಮಾಡೋದೇ ಕರೆಕ್ಟ್ ಅಂತ ಹೇಳಕ್ಕೆ, ಅದು ಭಟ್ರಿಗೆ ಒಂದ್ಸತಿ ಮಾನಿಟ್ರ್ ತೋರಿಸ್ತದೆ. ಯಾಕಂದರೆ ಯೂಶ್ವಲ್ ಮಾನಿಟ್ರ್ ತೋರಿಸೋದು ಯಾಕಂದರೆ ಹಿ ವಿಲ್ ನೋ ಸರ್ ಇದು ಬೇಕಾ ಅದು ಬೇಡವಾ. ಆಮೇಲೆ ಸೆಂಟ್ರಿಗೆ ಬಂದು ಸರ್ ಸ್ವಲ್ಪ ಅವ್ರು ಅಂತಿದ್ರು, ಸರ್ ಬೇಕಾ ಸರ್ ಅಂದರೆ, ಸೊ ನೋಡಿ ಸರ್ ಇದ್ರೆ ಚೆನ್ನಾಗಿರುತ್ತೆ ಸರ್, ವಿ ಹ್ಯಾವ್ ಟು ಟೇಕ್. ಯಾಕಂದರೆ ವಿ ಕಾಂಟ್ ಬಿ, ನಾವು ಕರೆಕ್ಟ್ ಅಂತ ನಾವೇ ಅನ್ಕೋಬಾರ್ದು. ಇಬ್ಬರು ಅವ್ರು ನನಗಿಂತ ಹೆಚ್ಚು ಅವ್ರು ನೋಡಿರ್ತಾರೆ, ಬೇಕಾದ ಸಿನಿಮಾ ನೋಡಿರ್ತಾರೆ ಶಿವಣ್ಣಂತ. ಆಮೇಲೆ ಅದಲ್ದೇ ಶಿವಣ್ಣನ ಬೇರೆ ರೀತಿ ತೋರಿಸ್ಬೇಕಂದ್ರೆ ಒಂದು ಆಸೆ ಬೆಳೆಸ್ಕೊಂಡಿರ್ತಾರೆ. ಆ ಆಸೆ ಕಲ್ಲಾಗಬಾರ್ದು. ನಾವು ಮಾಡಿದೆ, ನಾವು ಒಂದ್ಸತಿ ನಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ತೀವಿ, ಅವ್ರ ಪಾಯಿಂಟ್ ಆಫ್ ವ್ಯೂನ ತಗೋಬೇಕು. ಒಂದು ಸತಿ ಸರಿ ಇಲ್ದಾಗ ಅವ್ರು ಹೇಳ್ತಾರೆ ಸರ್ ಇಲ್ಲ ಸರ್ ನೀವು ಹೇಳಿದ ಕರೆಕ್ಟ್, ಹಂಗೆ ಮಾಡೋಣ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಅಂಡರ್ಸ್ಟ್ಯಾಂಡಿಂಗ್, ಗಿವ್ ಅಂಡ್ ಟೇಕ್. ಅದೇ ಥರ ನಮಗೂ ಪ್ರಭುದೇವಾಗಿತ್ತು ವಿತ್ ಎಂಟೈರ್ ಆರ್ಟಿಸ್ಟ್. ನಾವು ಹೋಗ್ಬೇಕಾದ್ರೆ ನಾವು ಮಾನಿಟ್ರಿ ಯಾತಿಗೆ ಎಲ್ಲ ಜೊತೆಲೆ ನಿಶ್ವಿಕ್ ಅವ್ರು ಹೇಳ್ತಾರೆ, ನಾವು ಯಾಕೆ ಎಲ್ಲ ಜೊತೆಲೆ ಯಾಕಂದ್ರೆ ನಾವು ಜೊತೆಲಿ ಮಾಡಿದಾಗಲೇ ಬರೋದು. ಎಕ್ಸಾಕ್ಟ್ಲಿ. ಇಲ್ಲಾಂದ್ರೆ ಅವ್ರಿಗೂ ಟೈಮಿಂಗ್ ಸಿಗಲ್ಲ, ನಂಗೂ ಟೈಮಿಂಗ್ ಸಿಗಲ್ಲ, ಪ್ರಭು ಸರ್ಗೂ ಟೈಮಿಂಗ್ ಸಿಗಲ್ಲ, ಎಲ್ಲ ಉಲ್ಟಾ ಹೊಡೆಯುತ್ತೆ. ನಿಜ. ಕೇವಲ ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಎಲ್ಲರನ್ನ ಕೂಡ ಮೋಡಿ ಮಾಡ್ತಾ ಇದೆ ಸಿನಿಮಾ. ಉತ್ತರ ಕರ್ನಾಟಕಕ್ಕೆ ಯಾವತ್ತು ಹೋಗ್ತಾ ಇದೀರಿ ಅಂತ ವೀಕ್ಷಕರಿಗೊಂದು ತಿಳಿಸ್ಬಿಡಿ ಸರ್. ಐ ಥಿಂಕ್ ಯೋಗರಾಜ್ ಭಟ್ ಅವರು ಕರೆಕ್ಟಾಗಿ ಹೇಳ್ತಾರೆ, ಯಾಕಂದ್ರೆ ಅವ್ರದ್ದು ಟೈಮ್ ಟೇಬಲ್ ಇರೋದ್ರಲ್ಲಿ ಭಾಳ, ಅದಕ್ಕೆ ಕ್ಯಾಪ್ಟನ್. ಹೇಳಿ ಸರ್. ನಾಡಿದ್ದು ಸೋಮವಾರ ಬೆಂಗಳೂರಿಂದ ಬೆಳಗ್ಗೆ ಹೊರಟು ಮಧ್ಯಾಹ್ನದೊಳಗಡೆ ದಾವಣಗೆರೆ ದುರ್ಗ ದಾವಣಗೆರೆ, ಅಲ್ಲಿಂದ ಹೊಸಪೇಟೆ,
ಮಧ್ಯಾಹ್ನದ ನಂತರ ಹೊಸಪೇಟೆ ಬಳ್ಳಾರಿ. ನಾಡಿದ್ದು ಅಂದರೆ ಮಂಗಳವಾರ ಬೆಳಗಾಂ, ಅಲ್ಲಿಂದ ಕೆಳಗಡೆ ಹುಬ್ಬಳ್ಳಿ, ಧಾರವಾಡ, ಅಲ್ಲಿಂದ ಮತ್ತೆ ಬೆಂಗಳೂರು ಬರ್ತಾ ರಾಣೆಬೆನ್ನೂರು. ಇದು ಇಡೀ ದಿವಸ ಸೋಮವಾರ ಮತ್ತು ಮಂಗಳವಾರ ಉತ್ತರ ಕರ್ನಾಟಕದ ಕಂಪ್ಲೀಟ್ ಪ್ರಯಾಣ ಶಿವಣ್ಣ ಸರು ಮತ್ತು ಚಿತ್ರತಂಡ. ತುಂಬ ಜನ ಇನ್ನೂ ಬರೋದಿದೆ, ಅವ್ರದ್ದೆಲ್ಲರದ್ದು ಪಟ್ಟಿ ಹೆಸರು ಬರೆದ್ಬಿಟ್ಟು ತಮ್ಮಲ್ಲಿಗೆ ಬಂದು ಹೇಳ್ತೀವಿ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಇಡೀ ಕರ್ನಾಟಕದಾದ್ಯಂತ, ಕರ್ನಾಟಕದಾಚೆಗೂ ಕನ್ನಡಿಗರು, ಬೇರೆ ಭಾಷೆಯವರು ಕೂಡ ಈ ಸಿನಿಮಾನ ಮೆಚ್ಚಿ ಗೆಲ್ಲಿಸ್ಲಿ. ಆಲ್ರೆಡಿ ಯಶಸ್ಸಿನತ್ತ ಸಾಕ್ತಾ ಇದೆ. ಜನ ಇದನ್ನ ಅಪ್ಪಿ ಒಪ್ಕೊಳ್ಳಿ ಅಂತ ಹೇಳಿ ನಾನು ಕೂಡ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.